ಯೇಸು ನಿರ್ಮಿಸಿದ ಸಭೆಯನ್ನು ಬಿಟ್ಟು ಹೋಗಬೇಡ ಅಣ್ಣ. ಯೇಸು ಪ್ರೀತಿಯ ಸಭೆಯನ್ನು ಮರೆಯಬೇಡ ಅಮ್ಮ. ರಕ್ತ ಸುರಿಸಿ ಕೊಂಡುಕೊಂಡ ಸಭೆ ಇದು, ಸಾಕ್ಷಿಗಳು ತಮ್ಮ ಪ್ರಾಣ ಕೊಟ್ಟ ಸಭೆ ಇದು. ರೋಮನ್ ಕ್ಯಾಥೋಲಿಕ್ ಸಭೆ ಆದಿಯಿಂದ ಇರುವ ಸಭೆ, ಅಧಿಕಾರ ಹೊಂದಿರುವ ಸಭೆ, ಪ್ರತಿದಿನ ಪ್ರಾರ್ಥಿಸುವ ಸಭೆ, ದಯ ತೋರುವ ಸಭೆ. ಹಣಕ್ಕಾಗಿ ಹಸಿದವರನ್ನು ತೃಪ್ತಿ ಮಾಡಿದ ಸಭೆಯನ್ನು ನೀನು ಮರೆತು ಬಿಟ್ಟೆಯಾ? ಆಶ್ರಯ ಕೊಟ್ಟ ಸಭೆಯನ್ನು ನೀನು ಬಿಟ್ಟು ಹೋಗಿದ್ದೀಯಾ? ನಿನ್ನ ಸ್ವಾರ್ಥಕ್ಕಾಗಿ ಸಭೆಯನ್ನು ಬಿಟ್ಟು ಹೊಸ ಸಭೆ ಕಟ್ಟಿಕೊಂಡೆಯಾ? ಹೊಟ್ಟೆ ಪಾಡಿಗಾಗಿ ದೇವರ ವಾಕ್ಯವನ್ನು ಉಪಯೋಗಿಸಿ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡೆಯಾ? ಪಾಪ ಮಾಡಬೇಡ ಮಗನೇ, ದೇವರ ಸಭೆಗೆ ಮರಳಿ ಬಾ ಅಣ್ಣ. ಯಾವುದು ದೇವರ ಸಭೆ? ರೋಮನ್ ಕ್ಯಾಥೋಲಿಕ್ ಸಭೆ, ಸಂಸ್ಕಾರಗಳಿರುವ ಸಭೆ, ಸೇವೆ ಮಾಡುವ ಸಭೆ, ನಂಬಿಕೆ ಇರುವ ಸಭೆ, ವಿಶ್ವದ ಸಭೆ. ಅಭಿಷೇಕಕ್ಕಾಗಿ ಅಳುತ್ತಾ ನೀನು ಸಭೆಯನ್ನು ಬಿಟ್ಟೆಯ? ದೇವರ ವಾಕ್ಯಕ್ಕಾಗಿ ಹುಡುಕುತ್ತಾ ನೀನು ದಾರಿ ತಪ್ಪಿದ್ದೀಯಾ? ಕ್ಯಾಥೋಲಿಕ್ ಸಭೆಯಲ್ಲಿ ದೇವರ ಅಭಿಷೇಕ ಇಲ್ಲವೇ ಮಗುವೆ? ಇತರರ ಮಾತು ಕೇಳಿ ನೀನು ಸಭೆಯನ್ನು ಬಿಟ್ಟು ಹೋಗಿದ್ದೀಯಾ? ಎಲ್ಲಿಗೂ ಹೋಗಬೇಡ ಮಗನೇ, ಮತ್ತೆ ಕ್ಯಾಥೋಲಿಕ್ ಸಭೆಗೆ ಬಾ ಅಣ್ಣ. ಕ್ಯಾಥೋಲಿಕ್ ಸಭೆಗೂ ಬೇರೆ ಸಭೆಗೂ ವ್ಯತ್ಯಾಸ ಏನು? ರೋಮನ್ ಕ್ಯಾಥೋಲಿಕ್ ಸಭೆ ಗುರುಗಳು ಇರುವ ಸಭೆ, ವರಗಳನ್ನು ನೀಡುವ ಸಭೆ, ಸಂತರಿರುವ ಸಭೆ, ಮರಿಯಮ್ಮ ಇರುವ ಸಭೆ. ನಿನ್ನ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂದದ್ದು ಪೇತ್ರನ ಮೇಲೆ. ಮತ್ತಾಯ 16:18 ಓದಿ ನೋಡಿ. ಯೇಸು ಒಂದು ಸಭೆ ಎಂದರು, ಹೆಚ್ಚು ಸಭೆಗಳು ಅಲ್ಲ ಮಗುವೆ. ನೀನು ಹೋಗುತ್ತಿರುವ ಸಭೆಗಳು ಯೇಸು ಕಟ್ಟಿದವು ಅಲ್ಲ, ಮಾರ್ಟಿನ್ ಲೂಥರ್ ಆಗಬೇಡ. ಹೊಸ ಸಭೆ ಕಟ್ಟಬೇಡ ಅಣ್ಣ. ಈ ಮಾರ್ಟಿನ್ ಲೂಥರ್ ಯಾರು? ನಮ್ಮ ಕ್ಯಾಥೋಲಿಕ್ ಸಭೆಯಲ್ಲಿ ಒಬ್ಬ ಗುರು ಇದ್ದನು. ಅವನು ದೇವರ ಇಚ್ಛೆಯನ್ನು ಬಿಟ್ಟು ತನ್ನ ಇಚ್ಛೆ ಅನುಸರಿಸಿದನು. ಅವನು ಪ್ರೊಟೆಸ್ಟಂಟ್ ಸಭೆ ಕಟ್ಟಿದನು, ಸಭೆಯನ್ನು ಭಾಗಗಳಾಗಿ ವಿಭಜಿಸಿದನು.